ಅಂತೂ ಇಂತೂ 3 ಜನ ಹುಡುಗರು ಮಧ್ಯರಾತ್ರಿ ಊರು ಬಿಡೋ ಲೆವೆಲ್ಗೆ ಕುಟ್ಟೋದ್ವಿ ಅಂತ ಆಯ್ತು. ನಡ್ರಪ್ಪ, ಅವರೆಲ್ಲಾದ್ರೂ ಜೀವನ ಟ್ರ್ಯಾಕಿಗೆ ಬರ್ತಾ ನೋಡೋಣ. ನನ್ನ ಮಕ್ಕಳು ಒಂದೊಂದಲ್ಲ ಎಲ್ಲಿಂದ ಬಂದಿತ್ತು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಕಡೆ ಅನ್ಸುತ್ತೆ ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಮೇಲೆ ಹೋಗಿರ್ತಾನ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶೆಟ್ಟಿಗೆ ಇನ್ನು ಚಳಿ ಶೆಕೆ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಇನ್ನು ಕೆಳಗೆ ಹೋಗಕ್ಕೆ ದಾರಿ ಇದೆ ಅಲ್ಲಿ. ಯಾಕೆ ಬರ್ಲಿ ಶೆಟ್ಟಿ, ಯಾವುದೇ ಕಾರಣಕ್ಕೂ ನೀನು ಈ ತರ ಡಿಮೋಟಿವೇಟ್ ನಿನ್ಗೂ ಒಂದಿನ ಸಿಗ್ತಾರೆ ನೋಡಿ. ದಯವಿಟ್ಟು ಈ ವಿಡಿಯೋ ನೋಡ್ತಿರೋ ಯಾರಾದ್ರೂ ಅವ್ನಿಗೆ ಕಮಿಟ್ ಆಗ್ಬಿಡಿ ದಯವಿಟ್ಟು. ನಾನು ತುಂಬಾ ಬೇಜಾರು ಮಾಡ್ಕೊತಾ ಇದ್ದೀನಿ. 3:15 ಎದ್ದಾಗಿಂದನೂ ಬರೀ ಹೇಳ್ತಿದ್ದಾನೆ. ಹುಡುಗರ ಜೊತೆಗೆ ಹೋಗ್ಬೇಕು, ನಮ್ ಜೊತೆಗೆ ಹೋಗ್ಬೇಕು ಅಂತ ಸಿಕ್ಕಾಪಟ್ಟೆ ಹರ್ಟ ಅವನು. ಏನ್ ಮಾಡೋಣ? ದಯವಿಟ್ಟು ಶೆಟ್ಟಿಗೆ ಒಂದು ಬಾಳ್ ಕೊಡಿ. ಶೆಟ್ಟಿಗೆ ಒಂದು ಬಾಳ್ ಕೊಡಿ ಅಂತ ಇದೀವಿ. ಏನಂತ್ಯ? ಕದರ್ ನೋಡಿ, ಲುಕ್ ನೋಡಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಕಡೆಯಿಂದ ಚೆನ್ನಾಗಿ ಕಾಣ್ತಾನೆ ಅನ್ಸುತ್ತೆ. 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಪಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಕಾಂತಿಯ ರವಿಕಾಂತಿಯ. ಅಲ್ಲೇ ಪಾರ್ಕಿಂಗ್ ಮಾಡಿರೋದು ಕೆಳಗಡೆ. ಚಿಕ್ಕ ಚಿಕ್ಕದು ಈ ಬೆಟ್ಟ ಎಲ್ಲ ಯಾವುದು ಫಸ್ಟಿಗೆಲ್ಲ ಬರ್ತಾನೂ ಇದ್ದಿಲ್ಲ ನೋಡು ರೀಲ್ಸ್ ಅಲ್ಲೆಲ್ಲ.
ಬರ